ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪೂಜಾ ಗೌಡ ಮಾತಾಡ್ತಾ ಇರೋದು. ಎಂಥ ವಿಷಯ ಅಂದರೆ, ಮಂಡೇ ಆಗಿರೋದ್ರಿಂದ ನಾನು ಸಂಡೇ ಬ್ಲಾಗು ಸ್ಕಿಪ್ ಮಾಡಿದೆ ಆಯಿತಾ. ನನಗೆ ಮಾಡಲಿಕ್ಕೆ ಆಗಲಿಲ್ಲ, ಆ ದಿನ ಫುಲ್ ಮನಗಿದಾಯಿತು. ಇದು ಮಂಡೇ ಆಗಿರೋದ್ರಿಂದ ನನಗೆ ಏನು ಮಾಡಬೇಕಪ್ಪ ಅಂತ ಥಿಂಕ್ ಮಾಡಿಕೊಂಡೇ ಇದ್ದೆ. ಅಷ್ಟೊತ್ತಿಗೆ ಚಪಾತಿ ಮಾಡಿಬಿಡೋಣ ಅಂತ ಥಿಂಕ್ ಮಾಡಿಬಿಟ್ಟು ಚಪಾತಿ ಮಾಡೋಣ. ಲೇಡೀಸ್ ಫಿಂಗರ್ ಚೆನ್ನಾಗಿರುತ್ತೆ, ನಮ್ಮ ಹಸ್ಬೆಂಡಿಗೆ ಲೇಡೀಸ್ ಫಿಂಗರ್ ಅಂದರೆ ಇಷ್ಟ ಆಯಿತಾ. ಅದಕ್ಕೆ ಆ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿಬಿಡೋಣ ಅಂತ ಥಿಂಕ್ ಮಾಡಿಬಿಟ್ಟು ಮಾಡಿದಾಯಿತು, ತಿಂದು ಆಯಿತು. ಇನ್ನೇನು ಮಧ್ಯಾಹ್ನದ ಮಾಡಲೇಬೇಕಲ್ವ, ಯಾಕೆಂತಂದರೆ ನಂದು ನೈಟ್ ಶಿಫ್ಟ್ ಆಗಿರೋದ್ರಿಂದ ನನಗೆ ಟೈಮ್ ಇರಲ್ಲ ನೈಟ್ ಮಾಡಲಿಕ್ಕೆ. ಸೊ ಮಧ್ಯಾಹ್ನ ಮಾಡಿ ಮುಗಿಸ್ಬಿಡ್ತೀನಿ. ಓಕೆ, ಸಾಂಬಾರು ಮಾಡಿದಾಯಿತು, ತರಕಾರಿ ಸಾಂಬಾರು. ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಮನ್ಕೊಂಬಿಟ್ಟು ಆಫೀಸಿಗೆ ಹೊರಡಿ ಆಯಿತು. ಆಫೀಸಲ್ಲಿ ಉಂಟಲ್ಲ, ಜಾಸ್ತಿ ಬ್ಲಾಗ್ಸ್ ಎಲ್ಲ ತೆಗಿಯೋಕ್ಕಾಗಲ್ಲ ಆಯಿತಾ. ಆಫೀಸಲ್ಲಿ ನನ್ನ ಔಟ್ಫಿಟ್ ಹೆಂಗಿದೆ, ತುಂಬ ಚೆನ್ನಾಗಿದೆ ಅಲ್ಲ. ನನಗೆ ಬರ್ಡೇಗೆ ಅಂತ ನನ್ನ ಹಸ್ಬೆಂಡ್ ಕೊಡಿಸಿದ್ದು, ನನಗೆ ತುಂಬ ಇಷ್ಟ ಆಯಿತಾ. ಇದು ಕಾರ್ಡ್ ಸೆಟ್, ನಾಗರಬಾವಿಲಿ ಸಿಗುತ್ತೆ. ಇದು ತುಂಬ ಚೆನ್ನಾಗಿ ಉಂಟಲ್ಲ. ನನಗೆ ಮಿರರ್ ಅಂದರೆ ಈ ಥರ ಡ್ರೆಸ್ ಹಾಕಿ ಫೋಸ್ ಕೊಡೋದೆಲ್ಲ ತುಂಬ ಇಷ್ಟ ಆಯಿತಾ. ಎಂತ ಗೊತ್ತುಂಟ ಇನ್ನೊಂದು ವಿಷಯ, ನನಗೆ ತಲೆ ಹೇರ್ ಬಂದುಬಿಟ್ಟು ಕಟ್ ಮಾಡಿಬಿಟ್ಟಿದ್ದೀನಿ, ಯಾರಿಗೂ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ಬಿಟ್ಬಿಟ್ಟು. ನಮ್ಮ ಅತ್ತೆಗೆಲ್ಲ ನಾನು ಹೇಳಲ್ಲ ಆಯಿತಾ. ಅದು ಅಲ್ಲದೆ ಆಫೀಸಲ್ಲಿ ಬ್ಲಾಗ್ಸ್ ತೆಗಿಯೋಕ್ಕಾಗಲ್ಲ, ಜಸ್ಟ್ ಸ್ವಲ್ಪ ತೊಗೊಳ್ಳೋಣ ಅಂತೇಳ್ಬಿಟ್ಟು ತೊಗೊಂಡಿದ್ದಾಯಿತು. ನನಗೆ ಈ ಟಿಫನ್ ಬಾಕ್ಸ್ ಕೂಡ ನನ್ನ ಹಸ್ಬೆಂಡಿಗೆ ಗಿಫ್ಟ್ ಮಾಡಿದ್ದಾಯಿತಾ. ಈ ಟಿಫನ್ ಬಾಕ್ಸಲ್ಲಿ ತುಂಬ ಸಾಂಬಾರೆಲ್ಲ ಜಾಸ್ತಿ ಬಿಸಿ ಬಿಸಿ ಇರುತ್ತೆ ಅಂತ. ನನಗೆ ಊಟ ಆದಮೇಲೆ ಉಂಟಲ್ಲ, ಒಂದು ಜ್ಯೂಸ್ ಕುಡಿಬೇಕು ಅಂತ ಆಸೆ. ಯಾವುದಾದ್ರೂ ಡೈಲಿ ಅಷ್ಟೇ ಒಂದು ಜ್ಯೂಸ್ ಕುಡಿತೀನಿ, ಯಾಕೆಂತಂದರೆ ನಮಗೆ ಪಾಯಿಂಟ್ಸ್ ಇರುತ್ತೆ. ಸೊ ಆ ಪಾಯಿಂಟ್ಸಲ್ಲಿ ನಾನು ಜ್ಯೂಸ್ ತೊಗೋತೀನಿ, ಇಲ್ಲಾಂದರೂ ತೊಗೊತಿದ್ದೆ. ಈ ಪಾಯಿಂಟ್ಸಲ್ಲಿ ಜ್ಯೂಸ್ ತೊಗೊಂಡು ನಾನು ಜ್ಯೂಸ್ ಕುಡಿತೀನಿ. ಅದು ನನಗೆ ಬನಾನಾ ಜ್ಯೂಸ್ ಅಂದರೆ ತುಂಬ ಇಷ್ಟ. ಆಮೇಲೆ ಉಂಟಲ್ಲ, ನಾವು ಪುನಃ ಹೋಗಿ ಟಾರ್ಗೆಟ್ ಮಾಡಲೇಬೇಕಲ್ಲ, ಇಲ್ಲಾಂದರೆ ಎಕ್ಸ್ಟೆಂಡ್ ಎಲ್ಲ ಮಾಡೋಕ್ಕಾಗಲ್ಲ ನನಗೆ. ಸೊ ಟಾರ್ಗೆಟ್ ಮಾಡಿದ್ದಾಯಿತು. ಇವತ್ತು ಫುಲ್ ಟಾರ್ಗೆಟ್ ಮಾಡಿಬಿಟ್ಟು ನೈಟು ಹೊರಟಿದ್ದಾಯಿತು. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್.